ಸ್ವಲ್ಪ ಕಮರ್ಷಿಯಲ್ ಆಗು ಪ್ರೆಸೆಂಟ್ ಮಾಡೋಕ್ಕೆ ಅಂತ ಟ್ರೈ ಮಾಡಿದ್ವಿ. ಈ ಚಿತ್ರ ಚೋಮನ ದುಡಿ ಸಿನಿಮಾ ಚಿತ್ರ ಎಲ್ಲ ನೋಡಿರ್ತೀರ ನೀವು, ಆ್ಯಂಡ್ ಪುಸ್ತಕ ಓದಿರ್ತೀರ. ಸೊ ಅದರದ್ದು ನನಗೆ ಸಿನಿಮಾ ನೋಡಬೇಕಾದ್ರೆ ಫಸ್ಟು ಸಿನಿಮಾನ ನೋಡಿದ್ದು. ಸೊ ಹೀಗೆ ನಾವು ಒಂದಷ್ಟು ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಎಲ್ಲ ಇಟ್ಕೊಂಡು ಸ್ವಲ್ಪ ಮ್ಯೂಸಿಕ್ ಎಲ್ಲ ಆ್ಯಡ್ ಮಾಡಿ ರಫ್ ಆಗಿ ಎಡಿಟ್ ಮಾಡ್ತಾ ಇದ್ವಿ, ನಾವು ಚೆಕ್ ಮಾಡ್ತಾ ಇದ್ವಿ ಲೈಕ್ ಏನಾದರೂ ಒಂದು ಹೊಳೆಯುತ್ತಾ ಏನಾದರೂ ಅಂತ ಇಂಟ್ರೆಸ್ಟಿಂಗ್ ಆಗಿರೋ. ಲೈಕ್ ಅದಾದಮೇಲೆ ನನಗೆ ನನ್ನ ಸ್ನೇಹಿತನಾದ ಚೆಲುವಾಗೆ ಅಂದರೆ ಇದರಲ್ಲಿ ಏನು ಮುಖ್ಯ ಪಾತ್ರ ವಹಿಸಿದ್ದಾರೆ, ಸೊ ಅವರಿಗೆ ನಾನು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಹೇಳಿದೆ ಹೀಗೆ ಅಂತ. ಸೊ ಅವನು ಚೋಮನ ದುಡಿ ನೋಡು ನಿನಗೆ ಅಂತ ಅಂದ್ಬಿಟ್ಟು ನನಗೆ ಸಜೆಸ್ಟ್ ಮಾಡ. ಸೊ ಅಲ್ಲಿಂದ ನಡೆದಿದ್ದ ಜರ್ನಿ ಇದು. ಏನು ಕೊನೆಗೆ ಅಲ್ಲಿ ಗೊತ್ತಿದ್ದವ್ರಿಗೆ ಹೇಳ್ತಾ ಇದ್ದೀನಿ, ಏನು ಕೊನೆಗೆ ಅಲ್ಲಿ ನಿಮಗೆ ಕಾಳ ಮತ್ತು ಬೆಳ್ಳಿ ಪಾತ್ರ, ಕಾಳ ಚಿಕ್ಕ ಹುಡುಗ, ಬೆಳ್ಳಿ ಅನ್ನೋ ಒಂದು ಕ್ಯಾರೆಕ್ಟರು. ಸೊ ಅಲ್ಲಿ ನನಗೆ ಮುಂದುವರಿಸಬೇಕು ಅನ್ನೋದು ನನಗೆ ಒಂದು ಕ್ಯೂರಿಯಾಸಿಟಿ ಹುಡ್ತಾ ಬಂತು. ಅಂದರೆ ಎಲ್ಲದರಲ್ಲೂ ಹುಟ್ಟುತ್ತೆ. ಸೊ ಈ ಮುಂಗಾರು ಮಳೆ ಬಿಟ್ಟಾಗ ನೆಕ್ಸ್ಟ್ ಪ್ರೀತಮ್ ಅನ್ನೋ ಕ್ಯಾರೆಕ್ಟರ್ ಏನು ಮಾಡ್ತಾನೆ ಅನ್ನೋದು ನನಗೆ ಅನ್ಸುತ್ತಲ್ವ. ಸೊ ಆ ಥರ ಅಂದರೆ ಅವ್ನ ಲೈಫ್ ಹೇಗಿರುತ್ತೆ ಅಣ್ಣ ಏನಂದ್ರಣ, ನಮಗೆ ಕೆಲವೊಂದು ವಿಚಾರಗಳಿಗೆ ನಾವು ಸ್ಟೈಲಿಶ್ ಆಗಿ ಕಾಣಬೇಕಾಗುತ್ತೆ. ಈಗ ನಾವು ಸ್ಟೈಲಿಶ್ ಆಗಿ ಕಾಣೋಕ್ಕೋಸ್ಕರ ಮಾಡಿರೋಂಥದ್ದು, ಅಟ್ರಾಕ್ಟಿವ್ ಆಗಿ ಇರೋಕ್ಕೋಸ್ಕರ. ಆದರೆ ಸಿನಿಮಾ ನಾವು ಕನ್ನಡದಲ್ಲೇ ಮಾಡಿದ್ದೀವಿ, ನಾವು ಕನ್ನಡ ಬಿಟ್ಟು ಎಲ್ಲರೂ ಮಾಡಿದ್ದೀವಣ್ಣ. ಅದಲ್ಲದೆ ಚೋಮನ ದುಡಿ ಕಾದಂಬರಿ ಅಂತ ತಗೊಂಡಿದ್ದೀವಿ, ಶಿವರಾಮ್ಕರ್ ಅಂತ ಇರೋದು. ನಾ ಸಿನಿಮಾ ಇಂಗ್ಲೀಷಲ್ಲಿ ಮಾಡಿದ್ದೀನಿ. ಇಲ್ಲ ನೀವು ಹೇಳಿ ಗೊತ್ತಾಯ್ತು. ಸರ್ ಇದು ನನಗೂ ಇವನು ಒಂದು 7-8 ವರ್ಷದ ಫ್ರೆಂಡ್ಸು ನಾವು. ಸೊ ನಾವು ಶಾರ್ಟ್ ಮೂವಿಯಿಂದ ಪರಿಚಯ ಇರೋದ್ರಿಂದ ನಮ್ಮಲ್ಲಿ ನಾವು ಬೇರೆ ಯಾವುದೋ ಒಂದು ಕಥೆ ಮಾಡಕ್ಕೆ ಹೊರಟಿದ್ವಿ ನಾವು. ಸೊ ಅದು ಹೊರಟಾಗ ಇವನು ನನಗೊಂದ್ಸಲ ಹೆಸರು ಮತ್ತೆ ನಿಮ್ಮ ಪಾತ್ರದ ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ತೆ, ನನ್ನ ಹೆಸರು ಚೆಲುವರಾಜ್ ಗೌಡ ಅಂತ. ನಾನು ಈ ಪಿಚ್ಚುಗತ್ತಿಯ ಬಂಟನ ಬಲ್ಲಿದೆ ಅನ್ನೋ ಚಿತ್ರದಲ್ಲಿ ಕಾಳನ್ ಪಾತ್ರ ಮಾಡಿದ್ದೀನಿ. ನಾನು ಮೂಲತಃ ರಂಗಭೂಮಿಯಿಂದ ಬಂದಂಥವನು. ಮಂಡ್ಯ ರಮೇಶ್ ಅವರ ನಟನಾ ತಂಡದಿಂದ ನಾನು ಬಂದಿದ್ದು. ಸೊ ನನ್ನ ಸಿನಿಮಾ ಅಂತ ಬಂದಾಗ ನಾನು ಮೊದಲು ಪ್ರಕಾಶ್ ರಾಜ್ ಅವ್ರದ್ದೊಂದು ಇದೊಳ್ಳೆ ರಾಮಾಯಣ ಅನ್ನೋ ಸಿನಿಮಾದಲ್ಲಿ ನಾನು ಮೊದಲು ಸಿನಿಮಾ ಮಾಡಿದೆ, ಒಂದು ಸಣ್ಣ ಪಾತ್ರ. ಹೀಗೆ ಒಂದು 10 ಸಿನಿಮಾ ಸಣ್ಣ ಪುಟ್ಟ ಪಾತ್ರ ಮಾಡಿದೆ. ಈ ಸಿನಿಮಾ ವಿಚಾರಕ್ಕೆ ಬಂದರೆ ನನಗೆ ಅಲ್ಲಿ ಒಂದು 7-8 ವರ್ಷದ ಪರಿಚಯ ನನಗೆ. ಸೊ ಈ ಸಿನಿಮಾ ನಾವು ಬೇರೆ ಯಾವುದೋ ಒಂದು ಕತೆ ಮಾಡೋಣ ಅಂತ ನಾನು ಇವನು ಹೋದಾಗ, ಸೊ ಹಿಂಗೆ ಡಿಸ್ಕಷನ್ ಮಾಡ್ತಾ ಇವನು ನನಗೆ ಒಂದಿನ ಒಂದು ಫೋಟೋ ತೋರಿಸ್ತಾ. ಸೊ ಇದು ಈಗಿದೆ, ಈಗ ಮಾಡೋಣ ಮುಂದಕ್ಕೆ ಹಿಂಗೆ ಅಂತ ಡಿಸ್ಕಷನ್ ನಡೀತಾ ಇತ್ತು. ನಾನು ಆಲ್ರೆಡಿ ಚೋಮನ ದುಡಿನ ನಾನು ಓದಿದ್ದೆ ಮತ್ತು ಸಿನಿಮಾನ ನಾನು ನೋಡಿದ್ರಿಂದ ನಾನು ಇವನು ಸಜೆಸ್ಟ್ ಮಾಡಿದೆ, ನೋಡಿ ಇಲ್ಲಿ ಈ ಥರ ಒಂದು ವಿಚಾರ ಇದೆ, ಒಂದ್ಸಲ ನೋಡು. ಇವನು ಒಂದು ವಿಚಾರ ಹೇಳಿದ, ಸ್ವಲ್ಪ ರಿಲೇಟೇಬಲ್ ಆಗಿತ್ತು. ಯಾವಾಗ ಇವನು ಚೋಮನ ದುಡಿ ನೋಡ್ದಾದ್ಮೇಲೆ ಪುಸ್ತಕನೂ ಹೋಗಾದ್ಮೇಲೆ ಓಕೆ ನಾವು ಇದನ್ನು ಯಾಕೆ ಮಾಡಬಾರ್ದು ಈ ಸಿನಿಮಾನ. ಅಂದರೆ ವಿಚಾರಗಳು ತುಂಬ ವಿಚಾರಗಳಿದೆ. ಅದನ್ನು ನಾವು ಇವತ್ತು ಅಂದರೆ ನಾವು ನಮ್ಮ ಥರ ಚೋಮನ ದುಡಿ ಸರ್ವಕಾಲಕ್ಕೂ ಒಂದು ಅಪ್ಲೈ ಆಗುವಂಥ ಕಥೆ ಅದು. ಅಂದರೆ ಪದಗಳು ಬೇರೆ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಲ್ಲಿ ನಡೆದಂಥ ವಿಚಾರಗಳು, ಬಟ್ ಅದು ಇವತ್ತು ರಿಲೇಟಬಲ್ ಆಗಿರುತ್ತೆ. ಅದನ್ನು ನಾವು ಹೇಗೆ ಮಾಡ್ಬೋದು ಅಲ್ಲಿ ಚೆಲುವರಾಜ್ ಗೌಡ ಅವರು ಒಂದು ಚಿತ್ರಕ್ಕೆ ನನ್ನನ್ನು ಅಲ್ಲಿ ಒಂದು ಆ್ಯಕ್ಟಿಂಗ್ ಹೋದ ಸಂದರ್ಭದಲ್ಲಿ ನನ್ನನ್ನು ಈ ಒಂದು ಪಾತ್ರಕ್ಕೆ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ಡೈರೆಕ್ಟರ್ಗೂ ಸಹ ಧನ್ಯವಾದಗಳು. ಒಂದು ಅದ್ಭುತ, ಈಗ 1975ರಲ್ಲಿ ಏನು ಒಂದು ಕೃತಿ ಇತ್ತು, ಬಿ ವಿ ಕಾರಂತರು ನಿರ್ದೇಶನ ಮಾಡಿದ್ರು ಈ ಒಂದು ಚೋಮನ ದುಡಿ. ಅದನ್ನು ಯಥಾವತ್ತಾಗ ತೆಗೆಕ್ಕೆ ಆಗದೇ ಇದ್ರು ಅದನ್ನು ಮುಂದುವರೆದ ಭಾಗವಾಗಿ ಬಹಳ ಅದ್ಭುತವಾಗಿ ತೆರೆ ಮೇಲೆ ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಅನಿಲ್ ಅವರು ಮಾಡಿದ್ದಾರೆ ಅಂತ ನಾನೊಂದು ವೈಯಕ್ತಿಕವಾಗಿ ಅಂದ್ಕೊಂಡಿದ್ದೇನೆ. ಯಾಕಂದರೆ ಬಹಳ ಅದ್ಭುತವಾಗಿ ಟೆಕ್ನಿಕಲಿ ಹೋದರೆ ಬಹಳ ಅದ್ಭುತವಾಗಿ ಅವರು ಚಿತ್ರೀಕರಣ ಮಾಡಿದ್ದಾರೆ. ಕಾರ್ಕಳದಲ್ಲಿ ಒಂದು ಏನು ಪ್ರಕೃತಿ ಇದೆ, ಅಲ್ಲಿ ಒಂದು ಆಂಬಿಯನ್ಸು, ಅದನ್ನೆಲ್ಲ ಬಹಳ ಅದ್ಭುತವಾಗಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಏನು ಆ ಒಂದು ಚೋಮನ ದುಡಿಗೆ ಒಂದು ಆಗಿಲಿಗೆ ಸ್ವರ್ಣಕಮಲ ರಾಷ್ಟ್ರ ಪ್ರಶಸ್ತಿ ಬಂತು. ಬಿ ವಿ ಕಾರಂತರು ಅದನ್ನು ಡೈರೆಕ್ಟ್ ಮಾಡಿದ್ರು, ಹಾಗೆ ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಸಾರಿದ. ಶಾರ್ಟ್ ಫಿಲ್ಮ್ಸಲ್ಲೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡಿದ್ದೀವಿ. ಸೊ ಅದರ ಆಧಾರದ ಮೇಲೆ ನಾನು ಅವರೆಲ್ಲ ಜೊತೆ ಕೆಲಸ ಮಾಡಬೇಕಂತ ನಿರ್ಧಾರ ಮಾಡಿದಾಗ ನನಗೂ ತುಂಬ ಸಂತೋಷ ಆಯಿತು. ಸೊ ನಾನು ಟೈಟಲ್ 11 ವರ್ಷ ಕೆಲಸ ಮಾಡಿ ಸೊ ಇದು ಸಿನಿಮಾ ಮಾಡೋಣ ಅಂತೇಳಿ ಕೆಲಸನ ಬಿಟ್ಟಿದ್ರು, ತುಂಬ ತೊಡಗಿಸ್ಕೊಂಡಿದ್ವಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ. ತುಂಬ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಕೃಷ್ಣ ಅಂತ. ನಾನೊಬ್ಬ ರಂಗಭೂಮಿ ಪ್ರತಿಭೆ, ಜೊತೆಗೆ ನಾನೊಂದು ಚಾನಲಲ್ಲಿ ನಿರೂಪಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಒಂದು 7-8 ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ದೇನೆ. ಹಾಗೆ ಒಂದು 4 ಸಿನಿಮಾಗಳನ್ನು ಸಹ ಆ್ಯಕ್ಟ್ ಮಾಡಿದ್ದೆ. ಇದು ನನ್ನ 5ನೇ ಸಿನಿಮಾ. ನಾನು ಎಲ್ಲರೂ ಹೇಳ್ತಿದ್ದಾಗ ನಾವೆಲ್ಲರೂ ಕೂಡ ಹಳೆ ಫ್ರೆಂಡ್ಸ್ನೇ. ನಾವು ರಂಗಭೂಮಿಯಲ್ಲಿದ್ದಾಗಲಿಂದಲೂ ಕೂಡ ನಾನು ಅನಿಲ್ ಮತ್ತು
ನಮ್ಮ ನವೀನ್ ಮತ್ತು ಚೆಲುವ ಎಲ್ಲರೂ ಕೂಡ ಫ್ರೆಂಡ್ಸೇ. ಈ ಸಿನಿಮಾದಲ್ಲಿ ನಾನೊಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ, ಬಟ್ ಅದು ಬಹಳ ಇಂಪ್ಯಾಕ್ಟ್ ಕೊಡುತ್ತೆ. ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಪಾತ್ರ. ಆ ಪಾತ್ರದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗಲ್ಲ ಈಗ, ಯಾಕಂದರೆ ಅದನ್ನು ಹೇಳಿದ್ರೆ ಕಂಪ್ಲೀಟ್ ಸ್ಟೋರಿ ಏನಾಗುತ್ತೆ ಕೊನೆಗೆ ಏನು ಗೊತ್ತಾಗುತ್ತೆ. ಸೊ ಹಾಗಾಗಿ ಆ ಲಿಮಿಟೇಷನ್ಸ್. ಬಹುಶಃ ಈ ವಿಚಾರವಾಗಿ ಮಾತಾಡೋದು ತುಂಬ ಕಷ್ಟಕರವಾದ ವಿಷಯ. ಏನಂದರೆ ಇದು 50 ವರ್ಷಗಳ ನಂತರ ನಾನೇ ನನ್ನನ್ನು ನೋಡ್ಕೋತಾ ಇದ್ದೀನಿ. ಅಂದರೆ ನಾನು ಹೇಗಿದ್ದೆ, ಈಗಿನ ಜನ್ರೇಷನ್ನು ಹೇಗಿದೆ. ಬಹುಶಃ ನನಗೆ ರಾಜೇಶ್ ಸರ್ ಈ ಥರ ಚೋಮನ ದುಡಿನುವಾಗ ನಾನು ರೋಮಾಂಚನ ಆಗ್ಬಿಡ್ತು. ಒಂದು ಸೆಕೆಂಡು, ಚೋಮನ ದುಡಿ ಸರ್ ಅನ್ನುವಾಗ ನನ್ನ 2ನೇ ಸಿನಿಮಾ. ನಾನು ಕಾಡು ಮಾಡಿದ ನಂತರ ನಾನು ಮಾಡಿದ 2ನೇ ಸಿನಿಮಾ ಚೋಮನ ದುಡಿ. ಅವತ್ತು ನಾನು, ನಾಗಾಭರಣ, TS ರಂಗ ಅವರೆಲ್ಲ ಜೊತೆಲೇ ಇದ್ವಿ. ಬಹುಶಃ ನನಗೊಂದು ನೆನಪಾಗ್ತಾ ಇದೆ, ಚೋಮನ ದುಡಿನೋ ಕಾದಂಬರಿ ನಾನು ಓದಿರಲಿಲ್ಲ. ಬಹುಶಃ 50ನ ನಾಟಕದ ವಿಷಯನೂ ಗೊತ್ತಿರಲಿಲ್ಲ. ಕಾಲೇಜಿಂದ ನಾವೆಲ್ಲ ನವ್ಯ ಈ ಗುಂಡನ ನಾಟಕ, ಬೇರೆ ಬೇರೆಯವ್ರ ನಾಟಕಗಳೆಲ್ಲ ಮಾಡ್ತಾ ಇದ್ವಿ. ಈ ರೀತಿಯಾದ ಒಂದು ವಸ್ತುಗಳನ್ನ ಇಟ್ಕೊಂಡು ಟೈಟ್ಲ್ಗಳನ್ನಿಟ್ಟು ಮಾಡುವಂಥ ಕಾದಂಬರಿ ಆಗಿರ್ಬೋದು ಅಥವಾ ನಾಟಕಗಳಾಗಿರ್ಬೋದು ಕೇಳಿರಲಿಲ್ಲ. ಚೋಮನ ದುಡಿನುವಾಗ ನಮ್ಗೇನು ಪಾತ್ರ ನಮ್ಗೆ ರೇಗಿಸ್ಕೊಟ್ರೆಲ್ಲ ಸೇರ್ಕೊಂಡು ನಿಂದು ದುಡಿ ಪಾತ್ರ ಅಂದರು. ನನಗೊಂದು ನಿಮಿಷ ಹೌದು ಅಂತ ಅನ್ಕೊಂಡ್ಬಿಟ್ಟೆ. ಮಾಡ್ತೀನಿ. ಆಮೇಲೆ ದುಡಿ ಪಾತ್ರ ಅಂತ ಹೇಳಿದಾಗ ಹ್ಞೂ ದುಡಿ ಪಾತ್ರನ ಖುಷಿಯಾಗಿದ್ದೆ. ನನಗೆ ಗೊತ್ತಿಲ್ಲ ಚೋಮನ ದುಡಿ ಅಂದರೆ ನನ್ನ ಚೋಮನ ಮಗನೋ ಚೋಮನ ಚಿಕ್ಕಪ್ಪನ ಏನೋ ಇರುತ್ತೆ ಅಂತ ಅನ್ಕೊಂಡ್ಬಿಟ್ಟೆ. ಆಮೇಲೆ ಗೊತ್ತಾಯಿತು ದುಡಿಯಿಂದಂದರೆ ಒಂದು ವಾದ್ಯ. ಚೋಮನಿಗೆ ದುಡಿ ಮೇಲೆ ಎಷ್ಟು ಒಂದು ಇದಿತ್ತು, ಅದರ ಮೂಲಕ ತನ್ನ ಭಾವನೆಗಳನ್ನ ತೋರಿಸ್ತಾ ಹೋಗ್ತಾರೆ. ಇಡೀ ಸಿನಿಮಾದಲ್ಲಿ ನೀವು ನೋಡಿದ್ರೆ ಆ ದುಡಿಗೆ ತುಂಬ ಒಂದು ಪ್ರಾಮುಖ್ಯತೆ ಇರುತ್ತೆ. ಕೊನೆಗೆ ಚೋಮ ಸತ್ತಾಗ್ಲೂ ಅಲ್ಲಿ ಆ ರಿಯಾಲಿಟಿ ತೋರ್ದೇನಂದ್ರೆ ಆ ದುಡಿ ಉಳ್ಕೊಂಡು ಬಂದು ಕ್ಯಾಮ್ರಾ ಬಂದು ನಿಲ್ಲುತ್ತೆ ಶ್ರದ್ಧಾ ನಿಲ್ಲುತ್ತೆ.